ಹೆಬ್ಬೆರಳನ್ನು ನಿಮ್ಮ ದೇಹದ ಮುಂದೆ ಇಟ್ಕೊಳ್ಳಿ. ಮೂಗಿನ ನೇರಕ್ಕೆ ಇಟ್ಕೊಂಡು ಆಮೇಲೆ ನಿಧಾನವಾಗಿ ದೂರಕ್ಕೆ ತಗೊಂಡು ಹೋಗಬೇಕು. ಮುಂದೆ ಹೋಗ್ತಾ ಇರುವಾಗ ನಿಮ್ಮ ಫೋಕಸ್ ಹೆಬ್ಬೆರಳ ತುದಿಯನ್ನೇ ನೋಡ್ತಾ ಇರಬೇಕು. ಹಾಗೆ ನಿಧಾನವಾಗಿ ಮೂಗಿನ ತುದಿಯ ಹತ್ತಿರಕ್ಕೆ ತಗೊಂಡು ಬನ್ನಿ. ಈ ಫೋಕಸ್ ಮತ್ತು ಡಿಫೋಕಸ್ ಅಭ್ಯಾಸಗಳು ಕಣ್ಣಿನ ಲೆನ್ಸಿನ ಅಡ್ಜಸ್ಟ್ಮೆಂಟಿಗೆ ಸಹಾಯಕವಾಗ್ತದೆ. ಹಾಗೆಯೇ ಲೆನ್ಸಿನ ಮಸಲ್ಗಳನ್ನು ಸ್ಟ್ರೆಂಥನ್ ಮಾಡಲು ಸಹಾಯ ಮಾಡ್ತದೆ. 5 ರಿಂದ 10 ಬಾರಿ ಫೋಕಸ್ ಮತ್ತು ಡಿಫೋಕಸ್ ಅನ್ನು ಅಭ್ಯಾಸ ಮಾಡಬೇಕು. ಆದ ನಂತರ ಕಣ್ಣು ಮುಚ್ಚಿ ಪಾಮಿಂಗ್ ಅಭ್ಯಾಸ ಮಾಡಿ, ಕಣ್ಣನ್ನು ರಿಲ್ಯಾಕ್ಸ್ ಮಾಡಿ. ಇನ್ನು ಮುಂದಿನ ಅಭ್ಯಾಸ ಗೇಜಿಂಗ್ ಅಭ್ಯಾಸ ಮಾಡಬೇಕು. 2 ದೃಷ್ಟಿಗಳನ್ನು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಮೊದಲನೇದಾಗಿ ನಾಸಾಗ್ರ ದೃಷ್ಟಿ, ಮೂಗಿನ ತುದಿ ಭಾಗವನ್ನು ನೋಡ್ತಾ ಬನ್ನಿ. 30 ರಿಂದ 60 ಸೆಕೆಂಡು ಅಥವಾ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು. ಹೆಚ್ಚಿನ ಧ್ಯಾನದ ಅಭ್ಯಾಸಗಳಲ್ಲಿ ಈ ದೃಷ್ಟಿ ಬಹು ಉಪಯೋಗಿ ಅಭ್ಯಾಸ. ಮೂಗಿನ ತುದಿಯನ್ನೇ ನೋಡ್ತಾ ಬನ್ನಿ. ಸಾಧ್ಯ ಆದಷ್ಟು ಮಟ್ಟಿಗೆ ಕಣ್ಣನ್ನು ಬ್ಲಿಂಕ್ ಮಾಡದೆ, ಅದು ಅತಿ ಅಗತ್ಯ ಆಗಿರ್ತದೆ. ಕಣ್ಣು ಉರಿ ಬಂದರೆ ಅಥವಾ ಕಣ್ಣಿಗೆ ಸುಸ್ತಾದರೆ ಕೂಡಲೇ ಪಾಮಿಂಗ್ ಅಭ್ಯಾಸ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ದಿನ ಈ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಈ ಫೋಕಸಿಂಗ್ ಅಭ್ಯಾಸ ಅಥವಾ ಗೇಜಿಂಗ್ ಅಭ್ಯಾಸವನ್ನು ಇಂಪ್ರೂವ್ ಮಾಡಿಕೊಳ್ಬೇಕು. ಇನ್ನು ಮುಂದಿನ ಅಭ್ಯಾಸ ಭ್ರೂ ಮಧ್ಯ ದೃಷ್ಟಿ. ನಿಧಾನವಾಗಿ ಕಣ್ಣನ್ನು ಒಳಭಾಗಕ್ಕೆ ತಗೊಂಡು ಬಂದು ಹುಬ್ಬಿನ ಮಧ್ಯಭಾಗವನ್ನು ಗಮನಿಸಿ. ಇದಕ್ಕೆ ಭ್ರೂ ಮಧ್ಯ ದೃಷ್ಟಿ ಅಂತ ಹೇಳ್ತಾರೆ. ಇದು ಕೂಡ ಧ್ಯಾನಾವಸ್ಥೆಗೆ ಅತಿ ಸಹಾಯಕವಾದ ಒಂದು ದೃಷ್ಟಿ. ಆಜ್ಞಾಚಕ್ರವನ್ನು ಆಕ್ಟಿವೇಟ್ ಮಾಡಲು ಹಾಗೆ ಸಹಸ್ರಾರವನ್ನು ಆಕ್ಟಿವೇಟ್ ಮಾಡಲು ಈ ದೃಷ್ಟಿ ಸಹಾಯ ಮಾಡ್ತದೆ. ದಿನನಿತ್ಯ ಅಭ್ಯಾಸ ಮಾಡ್ತಾ ಮಾಡ್ತಾ ಗೇಜಿಂಗ್ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡ್ತಾ ಬರಬೇಕು. ಈಗ ಪಾಮಿಂಗ್ ಅಭ್ಯಾಸ ಮಾಡ್ತಾ ಕಣ್ಣನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ.